ಹೆಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಕನ್ನಡ ವ್ಯಾಕರಣದ ಬಹಳ ಮುಖ್ಯವಾದ ವಿಷಯವಾದ ತತ್ಸಮ ತದ್ಭವಗಳ ಬಗ್ಗೆ ಕಲಿಯಲಿದ್ದೇವೆ. ನಾವು ದಿನನಿತ್ಯ ಬಳಸುವ ಪದಗಳಲ್ಲಿ ಕೆಲವು ಪದಗಳು ಸಂಸ್ಕೃತದಿಂದ ಬಂದಿದೆ, ಆದರೆ ಇನ್ನು ಕೆಲವು ಪದಗಳು ಮೂಲ ರೂಪದಲ್ಲೇ ಇದೆ. ಹಾಗಾದರೆ ಅವು ಯಾವುವು, ಹೇಗೆ ಗುರುತಿಸುವುದು, ಉದಾಹರಣೆಗಳೊಂದಿಗೆ ಈ ದಿನ ನಾವು ಈ ವಿಡಿಯೋದಲ್ಲಿ ಸುಲಭವಾಗಿ ತಿಳ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್. ನಾವು ವಿದ್ಯಾ ಅಂತ ಹೇಳ್ತೀವಿ, ಹೆಸರಲ್ವಾ, ಹೆಸರು ವಿದ್ಯಾ ಅಂತ ಹೇಳ್ತೀವಿ. ಆದರೆ ಈ ವಿದ್ಯಾ ಎಲ್ಲಿಂದ ಬಂತು ಗೊತ್ತಾ? ಈ ಪದಗಳಲ್ಲಿ ಕೆಲವು ಸಂಸ್ಕೃತದಿಂದ ನೇರವಾಗಿ ಬಂದಿದೆ, ಇನ್ನು ಕೆಲವು ಕಾಲಕ್ರಮೇಣ ಬದಲಾಗಿದೆ. ಅದರಲ್ಲೇ ತತ್ಸಮ ಮತ್ತು ತದ್ಭವ ಅನ್ನೋ ಎರಡು ಪ್ರಕಾರಗಳು ಬರುತ್ತೆ. ಇವೆರಡರ ನಡುವಿನ ವ್ಯತ್ಯಾಸವನ್ನು ಇಂದು ನಾವು ಸುಲಭವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಈ ತತ್ಸಮ ತದ್ಭವಗಳನ್ನು ನಾವು ಕಲ್ತು ಏನು ಪ್ರಯೋಜನ ಅಂತ ನೀವು ಕೇಳ್ಬೋದು. ಈ ಪ್ರಶ್ನೆ ಬಹಳ ಸಾಮಾನ್ಯವಾಗಿರುತ್ತೆ. ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾರೆ. ಹಾಗಾದರೆ ತತ್ಸಮ ಅಂದ್ರೇನು, ತದ್ಭವ ಅಂದ್ರೇನು, ಇವೆರಡನ್ನು ಹೇಗೆ ಸುಲಭವಾಗಿ ಗುರುತಿಸಬಹುದು ಅನ್ನೋದನ್ನು ಸಂಪೂರ್ಣವಾಗಿ ವಿವರವಾಗಿ ಈ ದಿನ ನಾವು ತಿಳ್ಕೊಳ್ಳೋಣ. ಓಕೆ, ಬನ್ನಿ ನೋಡೋಣ. ತತ್ಸಮ ಅಂತ ಅಂದ್ರೇನು? ತತ್ ಅಂತ ಅಂದರೆ ಮೂಲ. ನಾನು ಬಹಳ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಕನ್ನಡದಲ್ಲಿ ಆ ವರ್ಡನ್ನು ನಾವು ಓಪನ್ ಮಾಡಿದ್ರೆ, ಅಂದರೆ ಸ್ಪ್ಲಿಟ್ ಮಾಡಿದ್ರೆ ಅಲ್ಲೇ ನಮಗೆ ಮೀನಿಂಗ್ ಸಿಗುತ್ತೆ. ತತ್ ಅಂತ ಅಂದರೆ ಮೂಲ, ಅಂದರೆ ಅದೇ ಸಮ. ಅದೇ ಸಮ ಎಂತ ಅಂತ ಅಂದರೆ ಸಮನಾದುದು. ತತ್ ಅಂತ ಅಂದರೆ ಮೂಲ ಅಥವಾ ಅದೇ ಅಂತ, ಸಮ ಅಂತ ಅಂದರೆ ಸಮನಾದುದು. ಅಂದರೆ ಮೂಲ ಅಂದರೆ ಅದೇ, ಸಂಸ್ಕೃತ ಪದಕ್ಕೆ ಸಮನಾದುದು ಅಂತ ಹೇಳಿ. ಉದಾಹರಣೆಗೆ ವಿದ್ಯೆ, ಕಾವ್ಯ, ಆರ್ಯ, ಶೃಂಗಾರ, ಪರ್ವ, ಮೂರ್ತಿ, ಕವಿ, ಸೂರ್ಯ, ಇವಿಷ್ಟು ಸಹ ತತ್ಸಮಗಳು. ಹಾಗಾದರೆ ತದ್ಭವ ಅಂತ ಅಂದ್ರೇನು? ಮತ್ತೊಂದ್ಸಲಿ ತತ್ಸಮ ಅಂತ ಅಂದರೆ ಏನು ಹೇಳ್ತೀನಿ. ಸಂಸ್ಕೃತ ಭಾಷೆಯಿಂದ ಯಾವುದೇ ಬದಲಾವಣೆ ಇಲ್ಲದೆ ಕನ್ನಡಕ್ಕೆ ಬಂದ ಪದಗಳನ್ನು ನಾವು ತತ್ಸಮ, ತತ್ ಸಮ ಸಮ, ಓಕೆ, ತತ್ಸಮ. ಯಾವುದೇ ಭಾಷೆ ಇದರೊಳಗಡೆ ಸಂಸ್ಕೃತ ರೂಪವೇ ಉಳಿಯುತ್ತೆ, ಉಚ್ಚಾರಣೆ ಮತ್ತು ಬರವಣಿಗೆ ಬಹುತೇಕ ಒಂದೇ ಆಗಿರುತ್ತೆ. ಸಾಮಾನ್ಯವಾಗಿ ಸಾಹಿತ್ಯ, ಧಾರ್ಮಿಕ, ಶಾಸ್ತ್ರೀಯ ಬರವಣಿಗೆಯಲ್ಲಿ ಹೆಚ್ಚು ಬಳಕೆ ಆಗುತ್ತೆ ತತ್ಸಮಗಳು. ಓಕೆ, ನೆಕ್ಸ್ಟ್ ನೋಡೋಣ. ಈಗ ತದ್ಭವಗಳು ಅಂತ ಅಂದರೆ, ತತ್ ಅಂತ ಅಂದರೆ ಆವಾಗಲೇ ಆಲ್ರೆಡಿ ಹೇಳಿದ್ವಿ, ಮೂಲ ಅಥವಾ ಅದೇ ಅಂತ. ಭವ ಅಂತ ಅಂದರೆ ಹುಟ್ಟೋದು ಅಥವಾ ಬದಲಾದುದು, ಅಂದರೆ ಮೂಲ ಅಥವಾ ಅದೇ ಪದದಿಂದ, ಅಂದರೆ ಸಂಸ್ಕೃತದಿಂದ ಹುಟ್ಟಿ ಬದಲಾದುದು ಅಂತ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿ ನೀವು ನೋಡಬಹುದು ಮೇಲೆ ವಿದ್ಯೆ ತತ್ಸಮ ಆದರೆ ಬಿಜ್ಜೆ, ಕಾವ್ಯ ತತ್ಸಮ ಅದರ ತದ್ಭವ ಕಬ್ಬ, ಆರ್ಯ ಅಜ್ಜ, ಶೃಂಗಾರ ಸಿಂಗರ, ಪರ್ವ ಹಬ್ಬ. ನೋಡಿ, ಕಂಪ್ಲೀಟ್ ಚೇಂಜ್ ಆಗಿದೆ. ಮೂರ್ತಿ ಮೂರುತಿ, ಕವಿ ಕಬ್ಬಿಗ, ಸೂರ್ಯ ಸೂರ್ಯ. ಈ ರೀತಿಯಾಗಿ ತದ್ಭವಗಳು ಅಂದರೆ ಸಂಸ್ಕೃತ ಪದಗಳು ಕಾಲಕ್ರಮೇಣ ಬದಲಾವಣೆಗೊಂಡು ಕನ್ನಡದಲ್ಲಿ ಹೊಸ ರೂಪ ಪಡೆದ ಪದಗಳನ್ನು ನಾವು ತದ್ಭವ ಪದಗಳು ಅಂತ ಹೇಳ್ತೀವಿ. ಓಕೆ, ಸೊ ಇದ್ರ ವಿಶೇಷತೆ ಏನಪ್ಪ ಅಂತ ಅಂದರೆ, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಮೂಲ ಸಂಸ್ಕೃತ ಪದದಿಂದ ರೂಪಾಂತರಗೊಂಡಿರುತ್ತೆ, ಉಚ್ಚಾರಣೆ ಸುಲಭವಾಗಿರುತ್ತೆ, ಮತ್ತು ದಿನನಿತ್ಯದ ಮಾತುಕತೆಯಲ್ಲಿ ಇದು ಹೆಚ್ಚು ಬಳಕೆಯಾಗಿರುತ್ತೆ. ಓಕೆ, ಬನ್ನಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಲ್ಲಿವರೆಗೆ ಮೋಸ್ಟ್ಲಿ ನಾನು ನೋಡಿರೋ ಹಾಗೆ ಯಾವ ಜಾಸ್ತಿ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ನೋಡಿಲ್ಲ, ಯಾವ ರೀತಿಯಾಗಿ ತತ್ಸಮದಿಂದ ತದ್ಭವಕ್ಕೆ ಚೇಂಜ್ ಆಗತ್ತೆ ಅನ್ನೋದಕ್ಕೆ ಸರಳವಾಗಿ ಇಲ್ಲಿ ವಿಧಾನ ಇದೆ. ಬನ್ನಿ ನೋಡೋಣ. ಓಕೆ, ಕೆಲವೊಂದು ಇಲ್ಲಿ ರೂಲ್ಸ್ ಇದೆ. ಆ ರೂಲ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಎಕ್ಸಾಮ್ಸಲ್ಲಿ ಯಾವ ತತ್ಸಮ ಕೊಟ್ಟರು ಸಹ ಅದಕ್ಕೆ ತದ್ಭವ ಬರೀತೀರಾ, ಇಲ್ಲ ತದ್ಭವ ಕೊಟ್ಟರೆ ತತ್ಸಮ ಈಸಿಯಾಗಿ ಈ ರೂಲ್ಸ್ಗಳನ್ನು ಅಪ್ಲೈ ಮಾಡಿಕೊಂಡು ಬರೀತೀರಾ. ಸೊ ಬನ್ನಿ ನೋಡೋಣ ಏನು ಅಂತ ಹೇಳಿಬಿಟ್ಟು. ತತ್ಸಮ ತದ್ಭವ ಗುರುತಿಸುವ ಸರಳ ವಿಧಾನಗಳು ಅಂತ ಇದೆ. ಇಲ್ಲಿ ತತ್ಸಮದಲ್ಲಿ ಬರುವ ವರ್ಣಗಳು, ತದ್ಭವದಲ್ಲಿ ಬರುವ ವರ್ಣಗಳು. ಫಾರ್ ಎಕ್ಸಾಂಪಲ್, ಒಂದು ತತ್ಸಮದಲ್ಲಿ ರು ಇದ್ದರೆ ತದ್ಭವದಲ್ಲಿ ಅದು ರಿ ಆಗಿರುತ್ತೆ. ಅದಕ್ಕೆ ಉದಾಹರಣೆ ಇಲ್ಲಿ ನೋಡೋಣ. ನೆಕ್ಸ್ಟ್ ಪೇಜಲ್ಲಿ ತತ್ಸಮದಲ್ಲಿ ಋಷಿ ಇದ್ದರೆ ತದ್ಭವದಲ್ಲಿ ರಿಸಿ ಆಗತ್ತೆ. ಅದೇ ಋಣ ಇದ್ದರೆ ಋಣ ಆಗತ್ತೆ, ರು ತೆಗೆದು ರಿ ಆಗತ್ತೆ. ಸೊ ಇದು ಈ ರೀತಿಯಾದಂತಹ ರೂಲ್ಸ್ಗಳು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಬಹಳ ಈಸಿಯಾಗಿ ನಾವು ತತ್ಸಮ ತದ್ಭವಗಳನ್ನು ನಾವಿಲ್ಲಿ ಐಡೆಂಟಿಫೈ ಮಾಡ್ಬೋದು. ಎರಡನೇ ರೂಲ್ಸ್ ಅನ್ಬೋದು. ಖ ಇದ್ದರೆ ತದ್ಭವದಲ್ಲಿ ಅದು ಗ ಆಗತ್ತೆ, ಗ ಆಗಿ ಬದಲಾವಣೆ ಆಗತ್ತೆ. ಅದಕ್ಕೆ ಉದಾಹರಣೆ ಹಾಗೆ ನೋಡಿ. ಕಾಕ
ಕಾಗೆ, ಇಲ್ಲಿ ಕಾ ಇದೆಯಲ್ವಾ, ಕಾಗೆ. ಆಕಾಶ, ಆಗಸ, ಗಾ ಚೇಂಜ್ ಆಯಿತು, ಕಾ ಬದಲಿಗೆ ಇಲ್ಲಿ ನೋಡಬಹುದು ನೀವು, ಕಾ ಬದಲಿಗೆ ಗ ಆಯಿತು. ನೆಕ್ಸ್ಟ್ ಸ್ಫಟಿಕ, 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 ಇಲ್ಲೇನಿದೆ ಪಳಿಗೆ ಅಥವಾ ಪಳಕು, ಕೆಲವೊಂದ್ಸಲಿ ಕಂಪ್ಲೀಟ್ ಚೇಂಜ್ ಆಗು ಸಹ ಆಗತ್ತೆ. ನೆಕ್ಸ್ಟ್ ಕೃಕಚ, ಗರಗಸ, ಕಾ ಬದಲಿಗೆ ಗ ಬಂದಿದೆ, ಗರಗಸ. ಮುಖ, ಮೊಗ. ಕಟಕ, ಕಡಗ, ಕಡಗ. ವೈಶಾಖ, ಬೇಸಗೆ, ಕಂಪ್ಲೀಟ್ ಚೇಂಜ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಖಾನು ಬಂದಿದೆ, ರೂಲ್ಸಲ್ಲಿತ್ತು ಖಗೆ ಗಾನು ಬರುತ್ತೆ ಅಂತ. ಅಶೋಕ, ಅಸುಗೆ. ಮತ್ತು ಮಲ್ಲಿಕಾ, ಮಲ್ಲಿಗೆ, ಮಲ್ಲಿಕಾ, ಮಲ್ಲಿಗೆ. ಕಾಂಸ್ಯ, ಕಂಚು. ಓಕೆ, ನೆಕ್ಸ್ಟ್ ನೋಡೋಣ. ಮೂರನೇ ರೂಲ್ಸ್, ಚ ಅಕ್ಷರಗಳು ತತ್ಸಮದಲ್ಲಿ ಬಂದಾಗ ತದ್ಭವದಲ್ಲಿ ಕೆಲವೊಮ್ಮೆ ಜ, ಕೆಲವೊಮ್ಮೆ ಸಾ ಆಗಿ ಚೇಂಜ್ ಆಗುತ್ತೆ. ಸೊ ಉದಾಹರಣೆ ನೋಡೋಣ. ಸೂಚಿ, ಸೂಜಿ, ಸೂಚಿ, ಸೂಜಿ. ಕಾಚ, ಕಾಜು. ವಾಚ, ಬಜೆ, ಬಜೆ. ಚೀರ, ಸೀರೆ. ಚರ್ಮಕಾರ, ಸಮ್ಮಗಾರ. ಚಂಪಕ, ಸಂಪಗೆ. ಚತುರ, ಚದುರ. ನೆಕ್ಸ್ಟ್ ರೂಲ್ ನೋಡೋಣ. ಮಹಾಪ್ರಾಣ ಇದ್ದಾಗ, ತತ್ಸಮ ಮಹಾಪ್ರಾಣದಲ್ಲಿದ್ದಾಗ ತದ್ಭವದಲ್ಲಿ ಅಲ್ಪ ಪ್ರಾಣಗಳಾಗತ್ತೆ. ಹೇಗೆ ನೋಡಿ, ಮಹಾಪ್ರಾಣಗಳು, ಮಹಾಪ್ರಾಣ ಅಂದರೆ ಗೊತ್ತಲ್ವಾ ಏನಂತ ಹೇಳ್ಬಿಟ್ಟು, ಹೆಚ್ಚು ಉಸಿರನ್ನು ಹೊರಗೆ ಹಾಕುವ ಲೆಟರ್ಸ್ಗಳು ಅಂತೇಳಿ. ಕಥೆ, ಕತೆ, ಇದು ಮಹಾಪ್ರಾಣ, ಇದು ಅಲ್ಪ ಪ್ರಾಣ. ಘಂಟ, ಗಂಟೆ. ಘೂಕ, ಗೂಗೆ. ಗಂಧ, ಗಂಧ, ಇಲ್ಲಿ ಧ ಇಲ್ಲ ನೋಡಿ, ದ ಇದೆ, ಗಂಧ. ಶುಂಠಿ, ಸುಂಟಿ. ರಘಟ, ರಗಳೆ. ಓಕೆ, ನೆಕ್ಸ್ಟು ಟ ಇದ್ದಾಗ ಡ ಆಗತ್ತೆ ತದ್ಭವದಲ್ಲಿ. ಸೊ ಅದಕ್ಕೆ ಎಕ್ಸಾಂಪಲ್ ಇದೆ. ಅಟವಿ, ಅಟವಿ, ಅಡವಿ. ಘಟ, ಹೆಡೆ. ತಟ, ತಡಿ ಅಥವಾ ದಡ. ಕರ್ನಾಟ, ಕನ್ನಡ, ಕರ್ನಾಟ ಅನ್ನೋದು ತತ್ಸಮ, ಅದಕ್ಕೆ ತದ್ಭವ ನೋಡಿ ಕನ್ನಡ. ಕುಠಾರ, ಕೊಡಲಿ. ಜಟ, ಜಡೆ. ಓಕೆ, ನೆಕ್ಸ್ಟ್ ರೂಲ್ಸ್, ತ ಅಕ್ಷರಕ್ಕೆ ತದ್ಭವ ದ ಆಗತ್ತೆ, ದ ಆಗಿ ಹುಟ್ಟತ್ತೆ ಅಂತ ಹೇಳಿ. ಉದಾಹರಣೆಗೆ ಚತುರ, ಚದುರ. ತೃತೀಯ, ತದಿಗೆ. ವಸತಿ, ಬಸದಿ. ಪತಿವೃತೆ, ಹದಿಬದೆ. ಜಾತಿ, ಜಾದಿ, ತಾಗೆ ದಾ ಬಂದಿದೆ ನೋಡಿ, ಜಾದಿ. ಭೂತಿ, ಬೂದಿ. ಅಮೃತ, ಅಮರ್ದು. ಗಾಥಾ, ಗಾದೆ, ಗಾಥಾ, ಗಾದೆ. ನೆಕ್ಸ್ಟ್ ರೂಲ್ಸನ್ನು ನೋಡೋಣ. 7ನೇ ರೂಲ್ಸ್ ಫ್ರೆಂಡ್ಸ್, ಇದು ಕಂಪ್ಲೀಟ್ 23 ರೂಲ್ಸ್ ಇದೆ. 23 ರೂಲ್ಸನ್ನು ಕರೆಕ್ಟಾಗಿ ನೀವು ಅದರ ವ್ಯತ್ಯಾಸವನ್ನು ನೋಡಿಕೊಂಡ್ರೆ ನಿಮಗೆ ಎಕ್ಸಾಂಪಲ್ಲಿ ಯಾವುದೇ ತತ್ಸಮ ತದ್ಭವ ಕೊಟ್ಟರು ಮಾಡಬಹುದು. ಸೊ 23 ರೂಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಗಾಗಿಬಿಟ್ಟು ಪ್ಲೀಸ್ 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 ನಾನು 2 ವಿಡಿಯೋ, ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 1ನಲ್ಲಿ ನೀವು ಇದು ನೋಡಿದ್ಮೇಲೆ ನೆಕ್ಸ್ಟ್ ಪಾರ್ಟ್ 2ಗೆ ಪ್ಲೇಲಿಸ್ಟಲ್ಲಿರುತ್ತೆ, ನೀವು ಕಂಟಿನ್ಯೂ ಮಾಡಿ. ಓಕೆ, ನೆಕ್ಸ್ಟು ನ ತತ್ಸಮ ಇದ್ದಾಗ ನ ಆಗತ್ತೆ. ಉದಾಹರಣೆಗೆ ವಿಜ್ಞಾನ, ನ. ಭಿನ್ನಣ ಅಥವಾ ಭಿನ್ನಾಣ. ಕರ್ಣ, ಕನ್ನ. ಸ್ಮಶಾನ, ಸ್ಮಶಾನ, ಸ್ಮಶಾನ. ಮಸಣ, ನಾ ಇದೆ, ಮಸಣ. ಸ್ಥಾನ, ತಾಣ. ಓಕೆ, ನೆಕ್ಸ್ಟ್ ಪ ಅಕ್ಷರಕ್ಕೆ ಹ ತದ್ಭವವಾಗಿ ಹುಟ್ಟತ್ತೆ. ಉದಾಹರಣೆಗೆ ಪುಸ್ತಕ, ಹೊತ್ತಿಗೆ. ಪರ್ವ, ಹಬ್ಬ, ಪ. ಪಕ್ಷಿನ್, ಹಕ್ಕಿ. ಪ್ರಮಾಣ, ಹವಣ. ಪ್ರಸಾದ, ಹಸಾದ. ಪಣ್ಯ, ಹಣ. ಪ್ರಯಾಣ, ಪಯಣ. ಪ್ರಾಣ, ಹರಣ. ನೆಕ್ಸ್ಟ್ ಲೆಟರ್ ನೋಡೋಣ. ಮ ಅಕ್ಷರಕ್ಕೆ ವ ಯಾವಾಗ ಆಗುತ್ತೆ? ಮ ಅಕ್ಷರಕ್ಕೆ ವ ವಾಗಿ ಚೇಂಜ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ ಕುಮಾರ, ಕುವರ. ಯಮ,
ಜವ, ಭ್ರಮರಕ್ಕೆ ಬವರ ತದ್ಭವ, ಮೃಗಕ್ಕೆ ಮಿಗ ತದ್ಭವ. ಓಕೆ, ನೆಕ್ಸ್ಟ್ ಯ ಅಕ್ಷರಕ್ಕೆ 10ನೇ ರೂಲ್ಸ್, ಯ ಅಕ್ಷರಕ್ಕೆ ಜ ಅಕ್ಷರ ಯಾವಾಗ ಬರುತ್ತೆ ನೋಡೋಣ. ಯತಿ, ಜತಿ, ಯಜ್ಞ, ಜನ್ನ, ಯುಗ, ಜುಗ, ಯೋಗಿ, ಜೋಗಿ, ಯುದ್ಧ, ಜುದ್ಧ, ಯವನಿಕೆ, ಜವನಿಕೆ, ಯಮ, ಜವ, ಯಂತ್ರ, ಜಂತ್ರ, ಯಾತ್ರೆಗೆ ಜಾತ್ರೆ ಆಗತ್ತೆ, ಯೋಧ ಜೋಧ ಆಗತ್ತೆ ತದ್ಭವದಲ್ಲಿ, ಯಾಮ, ಜಾವ, ಯಶ, ಜಸ. ನೀವು ನೋಡ್ಬೋದು ಎಲ್ಲ ಎಲ್ಲಿ ಯಾ ಇದೆಯೋ ಅಲ್ಲೆಲ್ಲ ಸಹ ಜ ಆಗಿ ಚೇಂಜ್ ಆಗಿದೆ. ನೆಕ್ಸ್ಟ್ 11ನೇ ರೂಲ್ಸ್, ಲಾಗೆ ಳ ಆಗತ್ತೆ. ಹೇಗೆ? ಕಲಶ, ಕಳಸ, ಕಲ, ಕಳ, ಕಳಸ, ಜಲ, ಜಳ, ದೇವಾಲಯ, ದೇವಳ, ವಿಲಾಸ, ವಿಳಾಸ, ಸ್ಥಳ, ತಳ, ತ್ರಿಶೂಲ, ತಿಸುಳ. ಇಲ್ಲೂ ಲಾ ಕೊನೆಯದಾಗಿ ಬಂದಿದೆ, ಇಲ್ಲಿ ಳ ಬಂದಿದೆ. ಓಕೆ, ನೆಕ್ಸ್ಟು 12ನೇ ಒಂದು ರೂಲ್ಸ್, ಗೆ ಬ ಬಂದಿದೆ. ಯಾವಾಗ ಬರುತ್ತೆ? ಗೆ ಬ. ಬಹಳಷ್ಟು ಎಕ್ಸಾಂಪಲ್ಸ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದರೊಳಗಡೆ. ವಸತಿ, ಬಸದಿ, ವೇತ್ರ, ಬೆತ್ತ, ವೀಥಿಗೆ ಬೀದಿ, ವಚ, ಬಜೆ, ವೃಷಭ, ಬಸವ, ವಿಷ, ಬಿಸ, ವಿದ್ಯೆ, ಬಿಜ್ಜೆ, ವೀಣ, ಬೀಣೆ, ವೀರ, ಬೀರ, ವ್ಯಸನ, ಬೆಸನ, ವ್ಯವಸಾಯ, ಬೇಸಾಯ, ತದ್ಭವ ವ್ಯವಸಾಯಕ್ಕೆ ತತ್ಸಮಕ್ಕೆ ತದ್ಭವ ಬೇಸಾಯ, ವ್ಯಾಧ, ಬಿಯದ, ವ್ಯಾಘ್ರ, ಬಗ್ಗ, ವಾಪಿ, ಬಾವಿ, ವರ್ಣಕ್ಕೆ ತದ್ಭವ ಬಣ್ಣ, ವನಕ್ಕೆ ತದ್ಭವ ಬನ, ವಸಂತಕ್ಕೆ ತದ್ಭವ ಬಸಂತ, ವಂದ್ಯ, ಬಂಜೆ, ಭಿಕ್ಷೆ, ಬಿಕ್ಕೆ, ವೈಶಾಖ, ಬೇಸಗೆ. ಇದು ಬಹಳ ಸಲಿ ಬಂದಿದೆ, ವೈಶಾಖ, ಬೇಸಗೆ. ಓಕೆ, ಇದಿಷ್ಟು 12 ರೂಲ್ಸ್ ಆಯಿತು. ನೆಕ್ಸ್ಟ್ ಪಾರ್ಟ್ 2ಯಲ್ಲಿ ಮುಂದಿನ 13ನೇ ರೂಲ್ ಇಂದ 23ನೇ ರೂಲ್ವರೆಗೂ ಸಹ ಈಸಿಯಾಗಿ ನಾವು ಐಡೆಂಟಿಫೈ ಮಾಡೋದನ್ನು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.